ಅಂದರೆ ನಂದಾ ಲವ್ಸ್ ನಂದಿತಾ ಸಿನಿಮಾಯಿಂದ ನಿಮ್ಮ ಕೆರಿಯರ್ ಶುರು ಆಗಿದ್ರು ಕೂಡ ಡೆಬ್ಯೂಯಿಂದ ಈ ಸಿನಿಮಾದಿಂದ ಎಂಟ್ರಿ ಕೊಡ್ತಿದ್ದೀರಾ. ಸೊ ಯಾಕೆ ಅಂದರೆ ನಿಮ್ಮ ಮಧ್ಯದಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇರಲಿಲ್ಲ, ಕಡೆಗಿದ್ದು ಮತ್ತೆ ಬೆಳೀತು, ನಾವು ಮಾಡಬೇಕು ಅಂತ ಅನ್ನಿಸ್ತು ಅಂತ, ಯಾಕೆ ಈ ಸಿನಿಮಾನ ಪಿಕ್ ಮಾಡಬೇಕು ಅಂತ ಅನ್ನಿಸ್ತು ನಿಮಗೆ? ನಂದಾನಂದಿತ ಆದಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ಅಂತೇನೂ ಇರಲಿಲ್ಲ, ಇಂಟ್ರೆಸ್ಟ್ ಇತ್ತು. ಬಟ್ ಅದೇನಾಯಿತು ಅಂದರೆ ಆ ಚಿಕ್ಕ ಹುಡುಗನ ರೋಲ್ ಮಾಡಾದ್ಮೇಲೆ ಡ್ಯಾಡಿ ಮತ್ತೆ ಬಂತು, ಬೇರೆ ರೋಲ್ಸ್ ಎಲ್ಲ ಬಂದಿದ್ದಾಗ ಡ್ಯಾಡಿ ಇಟ್ಕೊಂಡು ಬೇಡ ಚಿಕ್ಕ ಹುಡುಗನ ರೋಲ್ ಮತ್ತೆ ಜಾಸ್ತಿ ಮಾಡೋದು ಬೇಡ, ನೀನು ಓದ್ ಕಡೆ ಗಮನ ಕೊಡು ಅದು ಇದು ಅಂತ ಹೇಳಿಬಿಟ್ಟು ಇನ್ನು ಫುಲ್ ಫ್ಲೆಜ್ಡ್ ಆ್ಯಕ್ಟರ್ ಆಗಿ ಮಾಡ್ಬೇಕು ನೀನು ಮಾಡಿದ್ರೆ ಅಂತ ಅಂದ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಿಸಿದ್ದು. ಸೊ ಇದು ಏನಕ್ಕೆ ಇಷ್ಟ ಆಯಿತು ಅಂತಂದರೆ ಗನ್ಸ್ ಆ್ಯಂಡ್ ರೋಸಸ್ ಅಂದ ತಕ್ಷಣ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗೋದೇನು ಅಂದರೆ ಗನ್ ಆ್ಯಂಡ್ ಲವ್. ಸೊ ಅಂಡರ್ ವರ್ಲ್ಡ್ ಆ್ಯಂಡ್ ಲವ್ ಸ್ಟೋರಿ. ಸುಮ್ಮನೆ ಏನೋ ಆ್ಯಕ್ಷನ್ ಓರಿಯೆಂಟೆಡ್ ಮಾಡಬೇಕು ಅಂತ ಅಂದ್ಬಿಟ್ಟು 4 ಆ್ಯಕ್ಷನ್ ಇಟ್ಟು ಮಾಡಿರೋ ಥರ ಇಲ್ಲ. ಸಿನಿಮಾ ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಈ ಒಂದು ರೌಡಿಸಮ್ ಆಗಲಿ, ಡ್ರಗ್ಸ್ ಆಗಲಿ, ಅದರಿಂದ ಹುಡುಗರು, ಒಬ್ಬ ಎಜುಕೇಟೆಡ್ ಹುಡುಗ ಇದ್ರ ಸವಾಸ ಎಲ್ಲ ಮಾಡಿದ್ರೆ ಏನಾಗತ್ತೆ, ಅದ್ರ ಪರಿಣಾಮಗಳೇನು, ಮುಂದಕ್ಕೆ ಹೆಂಗೆ ಕೊನೆ ಆಗುತ್ತೆ ಕತೆ ಏನು ಅನ್ನೋದೇ ನಮಗೆ ಒಂದು ಪ್ಲಸ್ ಪಾಯಿಂಟ್ ಆಗಿತ್ತು. ಸೊ ಅದಕ್ಕೆ ಈ ಒಂದು ಸಿನಿಮಾ ಚೂಸ್ ಮಾಡಿದ್ದು. ಆ್ಯಂಡ್ ನನಗೆ ಒಂದು ಡೆಬ್ಯೂ ಇದು ಆ್ಯಪ್ಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಗನ್ಸ್ ಆ್ಯಂಡ್ ರೋಸಸ್ ಮಾಡ್ತಿರೋದು. ಓಕೆ, ಈ ಸಿನಿಮಾ ಟೈಟಲ್ನ ಸೆಲೆಕ್ಟ್ ಮಾಡಿದ್ದು ನೀವೇ. ಸೊ ಯಾಕೆ ಈ ಟೈಟಲ್ ಇರಬೇಕು ಅಂತ ಅನಿಸ್ತು? ಮೊದಲಿಗೆ 5 ಭಾಷೆಯಲ್ಲಿ ಬರ್ತಿರೋದ್ರಿಂದ 5 ಭಾಷೆಗೂ ಕನೆಕ್ಟ್ ಆಗುವಂಥ ಟೈಟಲ್ ಅದು. ಸೊ ನಿಮಗದು ಹೇಗೆ ಇದಾಯಿತು ಅಂತ? ಅಂದರೆ ಇವಾಗ ಟೈಟಲ್ ನೋಡ್ತಿದ್ದಾಗ ಏನಾಯಿತು, ಟೈಟಲ್ ನಮಗೆ ಸಮಥಿಂಗ್ ಹೊಸ್ದಾಗಿ ಏನಾದರೂ ಬೇಕಿತ್ತು, ರೊಟೀನ್ ಟೈಟಲ್ಸ್ ಅಲ್ಲದೆ. ಆಮೇಲೆ ಇವ್ರು ಡಬ್ ಮಾಡ್ತೀನಿ ಬೇರೆ ಲ್ಯಾಂಗ್ವೇಜಲ್ಲಿ, ನಮ್ಮ ಕನ್ನಡ ಸಿನಿಮಾ ಬೇರೆ ಲ್ಯಾಂಗ್ವೇಜಲ್ಲಿ ಡಬ್ ಆಗಿದೆ, ಎಲ್ಲರಿಗೂ ಒಂದು ಆ್ಯಪ್ ಟೈಟಲ್, ಒಂದು ಟ್ರೆಂಡಿ ಟೈಟಲ್ ಬೇಕಿತ್ತು. ಅದಕ್ಕೆ ಗನ್ಸ್ ಆ್ಯಂಡ್ ರೋಸಸ್ ಅನ್ನೋದು ನಮಗೆ ಕಿಶೋರ್ ಸರ್ ಇದ್ದಾರೆ, ನೀವು ಪೋಸ್ಟರ್ಸ್ಗಳೆಲ್ಲ ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನಮಗೆ ಲವ್ ಆ್ಯಂಡ್ ಅಂಡರ್ ವರ್ಲ್ಡಿಗೆ ಒಂದು ಒಳ್ಳೆ ಟೈಟಲ್ ಗನ್ಸ್ ಆ್ಯಂಡ್ ರೋಸಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಸಜೆಸ್ಟ್ ಮಾಡಿದೆ. ಸೊ ಎಲ್ಲರಿಗೂ ಇಷ್ಟ ಆಯಿತು. ಆ್ಯಂಡ್ ನಿಮ್ಮ ಪಾತ್ರದ ತಯಾರಿ ಹೇಗಿತ್ತು? ಯಾಕಂದರೆ ಪ್ರತಿಯೊಂದು ಸೀನ್ಸು ಕೂಡ ಅಂದರೆ ನಿಮಗೀಗ ಎಲ್ಲ ಹೊಸ್ತು ಇಲ್ಲಿ. ಸೊ ಅದ್ರ ತಯಾರಿ ಹೇಗಿತ್ತು? ನಿಮ್ಗೆ ಯಾವ ಒಂದು ಪೋರ್ಷನ್ ಡಿಫಿಕಲ್ಟ್ ಅಂತ ಅನಿಸಿದ್ದು, ಆ ಥರ ಅನಿಸಿದ್ದಿದೆಯಾ ಅಂತ? ತಯಾರಿ ಅಂದರೆ ಕತೆ ಕೇಳಿದ ತಕ್ಷಣ ಗೊತ್ತಾಯಿತು ಇದು ಒಂದು ಸಾಲಿಡ್ ಕತೆ, ಆ್ಯಕ್ಷನ್ ಓರಿಯೆಂಟೆಡ್ ಅಂತ. ಸೊ ಅದಕ್ಕೆ ಏನೇನು ಬೇಕು ಆ ತಯಾರಿ ಎಲ್ಲ ಮಾಡ್ಕೊಂಡ್ವಿ. ಚಾಲೆಂಜಿಂಗ್ ಅಂತ ಬರೋದು ನಿಮಗೆ ಮಂಜು ಮಾಸ್ಟರ್ ಅಂತ ಬಂದಿದ ತಕ್ಷಣ ಅವರು ರಾ ಆ್ಯಂಡ್ ರಸ್ಟಿಕ್ ಆ್ಯಕ್ಷನ್ಸ್ ತೆಗಿತಾರೆ. ಆಮೇಲೆ ಜಾಸ್ತಿ ರೋಪ್ ಯೂಸ್ ಮಾಡೋದಾಗಲಿ, ಹೊಡೆದಿದ ತಕ್ಷಣ ಆರೋಗ್ತಾರೆ ಅನ್ನೋದಕ್ಕಿಂತ ಎಲ್ಲರ ಹತ್ರದಿಂದ ಕೆಲಸ ತೆಗಿತಾರೆ, ರೋಡ್ ಮೇಲೆ ನೆಲದ ಮೇಲೆಲ್ಲ ಓಡಾಡಿಸ್ಬಿಟ್ಟಿದ್ದಾರೆ. ಸೊ ದ್ಯಾಟ್ ವಾಸ್ ವೆರಿ ಚಾಲೆಂಜಿಂಗ್. ಆ್ಯಂಡ್ ಆ್ಯಕ್ಷನ್ಸು ಕೂಡ ಇವಾಗ ನಾವು ಏನು ಕಷ್ಟಪಟ್ಟು ಮಾಡಿದ್ದೀವಿ, ನಾನಾಗಲಿ, ಮಾಸ್ಟರ್ ಹುಡುಗರು ಪುನೀತ್ ಅವರೆಲ್ಲರೂ ನಾವೆಲ್ಲ ಏನು ಎಫರ್ಟ್ ಹಾಕಿದ್ದೀವಿ, ಇವಾಗ ಸ್ಕ್ರೀನ್ ಮೇಲೆ ಅದು ನಮಗೆ ಚೆನ್ನಾಗಿ ಕಾಣಿಸ್ತಿದೆ, ಅದು ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಿರೋದು ನಮಗೆ ಖುಷಿ ಆಗ್ತದೆ ಆ್ಯಕ್ಚುಲಿ. ಇನ್ನು ಕಿಶೋರ್ ಸರ್ ಸಿನಿಮಾದ ಮತ್ತೊಂದು ಹೈಲೈಟ್ ಅಂತ ಹೇಳ್ಬೋದು. ಸೊ ಅವ್ರ ಜೊತೆ ನಿಮ್ಮ ಸೀಕ್ವೆನ್ಸ್ ಇದೆ. ಸೊ ಅವ್ರ ಜೊತೆ ನೀವು ಆ್ಯಕ್ಟ್ ಮಾಡುವಾಗ, ಯಾಕಂದರೆ ಒಬ್ಬರು ಸೀನಿಯರ್ ಆರ್ಟಿಸ್ಟು, ಎಂತೆಂಥ ಕಾಂತಾರ ಅಂತ ಸುಮಾರು ಬಹುಭಾಷೆಗಳಲ್ಲಿ ಅವರು ನಟಿಸಿದ್ದಾರೆ ಸರ್. ಯಾವ ಥರ ನರ್ವಸ್ ಆಗಿದೆಯಾ ಸರ್ ಅವ್ರು ನಿಮಗೆ ಸಲಹೆ ಕೊಟ್ಟಿರೋದು? ಕಿಶೋರ್ ಸರ್ ಫಸ್ಟ್ ಆಫ್ ಆಲ್ ವೆರಿ ಚೂಸಿ ಪರ್ಸನ್ ಅವರು. ಅದು ಅಂಥದ್ರಲ್ಲಿ ನಮಗೆ ಟೈಮ್ ಕೊಟ್ಟು ನಮ್ಮ ಕತೆ ಅವ್ರು ಇಷ್ಟಪಟ್ಟು ಈ ಸಿನಿಮಾ ಮಾಡ್ತಿದ್ದಾರೆ. ಆ್ಯಂಡ್ ನಾವು ಅಂದ್ಕೊಳ್ತಿರೋ ಪ್ರಕಾರ ಇವಾಗ ಕಿಶೋರ್ ಸರ್ ನಮ್ಗೆ ಗೊತ್ತು, ರಜನಿಕಾಂತ್ ಸರ್ ಜೊತೆಯಿಂದ ಹಿಡಿದು ಪ್ರತಿಯೊಬ್ಬರು ಸೌತ್ ಇಂಡಿಯಾ ಆಗಲಿ ಬೇರೆ ಕಡೆ ಎಲ್ಲರೂ ಎಷ್ಟು ಬ್ಯುಸಿ ಆ್ಯಕ್ಟರ್ ಅಂತ ಅವ್ರು ನಮಗೆ ತುಂಬ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲಿ ನಾವೆಲ್ಲ ಅಂದ್ಕೊಳ್ತೀವಷ್ಟೇ, ಅವರು ತುಂಬ ದೊಡ್ಡ ಆ್ಯಕ್ಟರ್ಸು, ಒಂದು ಕಾನ್ಷಿಯಸ್ ಆ ಥರ ಏನೂ ಫೀಲ್ ಮಾಡಿಸಲ್ಲ. ತುಂಬ ಮೋಸ್ಟ್ ಹಂಬಲ್ ಪರ್ಸನ್ ಐ ಹ್ಯಾವ್ ಮೆಟ್ ಅಂದರೆ ಕಿಶೋರ್ ಸರ್. ನಾವು ಅವ್ರ ಜೊತೆ ಒಂದು 5 ನಿಮಿಷ ಇಂಟರ್ಯಾಕ್ಟ್ ಮಾಡಿದ ತಕ್ಷಣ ನಮಗೆ ತುಂಬ ಚೆನ್ನಾಗಿ ಗೊತ್ತಾಯಿತು ಅವ್ರು ಎಷ್ಟು ಸಪೋರ್ಟಿವ್ ಆಗಿದ್ದಾರೆ. ತುಂಬ ಜಾಸ್ತಿ ಡೌನ್ ಟು ಅರ್ತ್ ಪರ್ಸನ್ ಅವರು. ಆ್ಯಂಡ್ ನಮಗೆ ಅವ್ರ ಜೊತೆ ಇಂಟರ್ಯಾಕ್ಟ್ ಮಾಡಿದ ತಕ್ಷಣ ಒಂದು ಧೈರ್ಯ ಬರುತ್ತೆ, ಓಕೆ ಇವ್ರ ಜೊತೆ ಎಲ್ಲ ನಮ್ಗೆ ಎಲ್ಲೂ ಅವ್ರು ನಾವು ದೊಡ್ಡ ಆರ್ಟಿಸ್ಟ್ ಅಂತನೋ ನಮ್ಗೆ ಅನ್ಈಸಿಯಾಗಿ ಫೀಲ್ ಮಾಡಿಸೋದು ಯಾವ ಥರನೂ ಇಲ್ಲ. ಮೇ ಬಿ ಬಿಕಾಸ್ ಅವ್ರಿಗೆ ಇಷ್ಟೊಂದು ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾವು ಹೊಸಬ್ರಿಗೆಲ್ಲ ಹೆಂಗೆ ಟ್ಯಾಕಲ್ ಮಾಡಬೇಕು, ನಮ್ಮ ಜೊತೆ ಎಲ್ಲ ಹೆಂಗೆ ಅವ್ರು ನಮ್ಮನ್ನ ಹೆಂಗೆ ಕೆಲಸ ತೆಗಿಬೇಕು ನಮ್ಮಿಂದ ಅಂತೆಲ್ಲ ಚೆನ್ನಾಗಿ ಗೊತ್ತಿರೋದ್ರಿಂದ, ಅವ್ರು ನಮ್ಮ ಹತ್ರ ಚೆನ್ನಾಗಿ ಮಾತಾಡಿರೋದ್ರಿಂದ ಎಲ್ಲ ಹಿಡಿದು ನಮಗೆ ಕೆಲಸ ಮಾಡೋಕ್ಕೂ ಒಂದು ಈಸಿ ವಾತಾವರಣ, ಈಸಿ ಆಯಿತು ಕೆಲಸ ಮಾಡೋದಕ್ಕೆ. ಮತ್ತು ಅವ್ರ ಜೊತೆ ಐ ಆಮ್ ವೆರಿ ಲಕ್ಕಿ ಅಂತಲೇ ಹೇಳ್ಬೋದು. ನನ್ನ ಮೊದಲನೇ ಸಿನಿಮಾ ಅವ್ರ ಜೊತೆ ಅವ್ರ ಆ್ಯಂಟಗನಿಸ್ಟ್ ಆಗಿ ನನ್ನ ಸಿನಿಮಾದಲ್ಲಿರೋದು ನನಗೆ ತುಂಬ ಖುಷಿ ಕೊಡುವಂಥ ವಿಷಯ. ಸರ್ ಸಿನಿಮಾದಲ್ಲಿ ಶೋಭರಾಜ್ ಸರ್ ಇದ್ದಾರೆ, ಅವಿನಾಶ್ ಸರ್, ಸುಚೇಂದ್ರ ಪ್ರಸಾದ್ ಸರ್. ಹೇಗಿತ್ತು ಸರ್ ಇಂಥ ಲೆಜೆಂಡರಿಗಳ ಜೊತೆಗೆ ಕೆಲಸ ಮಾಡೋದು? ಇವ್ರ ಜೊತೆ ಅಂದರೆ ಅವಿನಾಶ್ ಸರ್ ಬಗ್ಗೆ ಫಸ್ಟ್ ಹೇಳಬೇಕು. ಬಿಕಾಸ್ ನಾನು ನಂದಾನಂದಿತ ಸಿನಿಮಾ ಮಾಡಿದಾಗ ಚಿಕ್ಕ ಹುಡುಗನ ರೋಲಲ್ಲಿ ನಮ್ಮ ತಂದೆ ಕ್ಯಾರೆಕ್ಟರ್ ಮಾಡಿದ್ರು ಅವರು. ಅದಾದಮೇಲೆ ಇಷ್ಟು ವರ್ಷ ಆದಮೇಲೆ ಇವಾಗ ಮತ್ತೆ ಕಮಿಷನರ್ ಆಗಿ ಈ ಸಿನಿಮಾದಲ್ಲಿ ಮಾಡ್ತಿರೋದು. ನಾವು ಅದೇ ಮಾತಾಡ್ತಿದ್ವಿ ಸೆಟ್ಟಲ್ಲೆಲ್ಲ. ಸೊ ಅವಿನಾಶ್ ಅವರಾಗಿರ್ಬೋದು, ಸೊ ಅವ್ರಿಗೆ ಥ್ಯಾಂಕ್ಫುಲ್. ಸುಚೇಂದ್ರ ಪ್ರಸಾದ್ ಅವರು, ನೀನಾಶಮ್ ಅಶ್ವಥ್ ಅವರು, ಕಿಶೋರ್ ಸರ್, ಜೀವನ್ ರಿಚಿ ಅಂತಿದ್ದಾರೆ, ತುಂಬ ಒಳ್ಳೆ ರೋಲ್ ಇದೆ ಅವ್ರದ್ದು. ಐ ಮೀನ್ ರೋಲ್ ಬಗ್ಗೆ ರಿವೀಲ್ ಮಾಡೋಕ್ಕಾಗಲ್ಲ, ಬಟ್ ಒಂಥರ
ಇವ್ರ ಜೊತೆ ಎಲ್ಲ ಇವರೆಲ್ಲ ಏನಾಗಿದೆ ಅಂತಂದರೆ ತುಂಬ ಚೆನ್ನಾಗಿ ಇವ್ರಿಗೆ ಇಂಡಸ್ಟ್ರಿ ತಿಳಿದಿದೆ. ಸೊ ಹೊಸಬ್ರ ಜೊತೆ ಹೆಂಗೆ ಮಾತಾಡಬೇಕು, ಹೆಂಗೆ ಇಂಟರ್ಯಾಕ್ಟ್ ಮಾಡಬೇಕು, ಅವ್ರಿಗೆ ಎಲ್ಲೂ ಭಯ ಆಗದೆ ಇರೋವಂಥದ್ದು, ಕಾನ್ಷಿಯಸ್ನೆಸ್ ಆಗಲಿ ಯಾವ ಥರದ್ದು ಕ್ರಿಯೇಟ್ ಮಾಡಿದೆ ನಮಗೆ ಕೆಲಸ ಮಾಡಿಕೊಡೋದಕ್ಕೆ ಈಸಿಯಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇವರು ನನ್ನ ಸಿನಿಮಾಗೆ ಸಾಥ್ ಕೊಟ್ಟು ನಾನು ಇವ್ರ ಜೊತೆ ಎಲ್ಲ ನನ್ನ ಮೊದಲನೇ ಸಿನಿಮಾದಲ್ಲಿ ಇದ್ದಾರೆ, ನಾನು ಮಾಡಿದ್ದೀನಿ ಅನ್ನೋದು ತುಂಬ ಒಂದು ದೊಡ್ಡ ವಿಷಯನೇ, ನನಗೆ ತುಂಬ ಖುಷಿ ಕೊಡೋವಂಥ ವಿಷಯ. ಆ್ಯಂಡ್ ಐ ಆಮ್ ವೆರಿ ಲಕ್ಕಿ ಟು ಬಿ ಅ ಪಾರ್ಟ್ ಆಫ್ ಗನ್ಸ್ ಆ್ಯಂಡ್ ರೋಸಸ್. ಎಸ್ ಸರ್, ಅರ್ಜುನ್ ಅವ್ರಿಗೆ ಸಿನಿಮಾದಲ್ಲಿ ಲಾಂಗ್ ಹಿಡಿಯೋದು ಕಷ್ಟ ಅಂತ ಅನ್ನಿಸ್ತಾ, ಲವ್ ಮಾಡೋದು ಕಷ್ಟ ಅಂತ ಅನ್ನಿಸ್ತಾ? ಆಫ್ಕೋರ್ಸ್ ಲವ್. ಬಿಕಾಸ್ ನಟನೆ ಮಾಡಬೇಕು, ಲವ್ ಅಂತ ಬಂದ್ರೇ ಒಂದು ಸ್ವಲ್ಪ ಕಷ್ಟ ಅಂತ ಬಂತು ಕಂಪ್ಯಾರಿಟಿವ್ಲಿ ಆ್ಯಕ್ಷನ್ಸಿಗಿಂತ. ಓಕೆ ಸರ್, ಈಗ ಟೀಸರ್ ನೋಡಿದವ್ರಿಗೆ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. ಒಂದು ಆನ್ಲೈನ್ ಸ್ಟೋರಿ, ನಿಮ್ಮ ಪಾತ್ರ ಹೇಗಿದೆ ಅಥವಾ ಕಥೆಯ ಒಂದು ಎಳೆನ ಹೇಳೋದಾದರೆ ಸರ್? ನಿಮಗೆ ನಾನು ಹೇಳ್ದಂಗೆ ಸಿನಿಮಾದಲ್ಲಿ ಏನಾಗಿದೆ ಅಂತಂದರೆ ಗನ್ಸ್ ಆ್ಯಂಡ್ ರೋಸಸ್ ಅಂಡರ್ ವರ್ಲ್ಡ್ ಆ್ಯಂಡ್ ಲವ್ ಅಂತ ಬಂದಾಗ ಇವನು ಸುಮ್ಮನೆ ರೌಡಿ ಆದವನಲ್ಲ, ಒಬ್ಬ ಸ್ಟೂಡೆಂಟು. ಅವನ ಜೀವನದಲ್ಲಿ ಅವನಿಗಾಗೋಂಥ ಎಕ್ಸ್ಪೀರಿಯನ್ಸಸ್ಸು ಅವನನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಆ್ಯಂಡ್ ಮುಂದಕ್ಕೆ ಏನಾಗುತ್ತೆ ಅನ್ನೋದೇ ನಮ್ಮ ಕತೆ. ಆ್ಯಂಡ್ ಎಲ್ಲ ಇನ್ನೇನು 3ನೇ ತಾರೀಕು ರಿಲೀಸ್ ಆಗ್ತದೆ, ಗೊತ್ತಾಗುತ್ತೆ ನಿಮಗೆ. ಓಕೆ ಸರ್, ಎಲ್ಲ ಭಾಷೆಯಲ್ಲೂ ಕೂಡ ನೀವೇ ಡಬ್ ಮಾಡಿದ್ದೀರಾ ಕನ್ನಡ? ಇಲ್ಲ, ನಮ್ಮದು ಕನ್ನಡ ಸಿನಿಮಾ ನಾವು ಸ್ಟ್ರೇಟ್ ಮಾಡಿರೋದು ನಮ್ಮ ಕನ್ನಡ ಭಾಷೆಯಲ್ಲಿ, ಬೇರೆ ಲ್ಯಾಂಗ್ವೇಜಿಗೆ ಡಬ್ ಮಾಡಿದ್ದೀವಿ, ಅದು ಬೇರೆಯವ್ರು ಮಾಡಿದ್ದಾರೆ. ಮಾಡುವಂಥ ಒಂದು ಐಡಿಯಾ ಇತ್ತು, ಬಟ್ ಸಮಯ ಸಂದರ್ಭಗಳಿಂದ ಮಾಡೋಕ್ಕಾಗಿಲ್ಲ. ಆದಷ್ಟು ಬೇಗ ಬೇರೆ ಥರದ್ದು ಏನಾದರೂ ಇನ್ನೊಂದು ಸಲ ಇದೇ ಥರದ ಪ್ರಾಜೆಕ್ಟ್ ಏನಾದರೂ ಬಂದರೆ ಬೇರೆ ಲ್ಯಾಂಗ್ವೇಜ್ ಡಬ್ ಮಾಡ್ತೀವಿ ಅಂತ ಬಂದರೆ ನಾನೇ ಮಾಡ್ತೀನಿ ಅದನ್ನು. ಎಸ್ ಸರ್, ನೀವು ಅವಾಗಲೇ ಒಂದು ಹೇಳಿದ್ರಿ ಲವ್ ಮಾಡೋದು ಕಷ್ಟ ಅಂತ. ಸೊ ಹೀರೋಯಿನ್ ಜೊತೆ ತೆರೆ ಹಿಂದೆ ನಿಮ್ಮ ಕೋಆರ್ಡಿನೇಷನ್ ಹೇಗಿತ್ತು? ಅಂದರೆ ಒಂದು ಸಿನಿಮಾ ಮಾಡುವಾಗ ನಾವು ಈ ಥರ ಸೀನ್ ಬಂದಿದೆ, ನಾವು ಮಾತಾಡ್ಕೊಂಡು ಮಾಡ್ತೀವಲ್ಲ ಸರ್, ಸೊ ಹೇಗಿತ್ತು ಸರ್ ನಿಮ್ಮ ಒಂದು ಕಾಂಬಿನೇಷನ್? ಹೀರೋಯಿನ್ ಅವ್ರ ಕ್ಯಾರೆಕ್ಟರೇ ಒಂಥರ, ಅವರು ಯಶ್ವಿಕಾ ನಿಷ್ಕಲಾ ಅಂತ ಅಂದ್ಬಿಟ್ಟು ತೆಲುಗು ಎಲ್ಲ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರೇ ಒಂದು ಬಬ್ಲಿ ಕ್ಯಾರೆಕ್ಟರ್, ತುಂಬ ಒಂದು ಜೋವಿಯಲ್ ಪರ್ಸನ್ ಇರ್ತಾರೆ. ಅವ್ರಿಗೆ ಏನು ಅನ್ಸುತ್ತೆ ಅದನ್ನು ಎಷ್ಟು ಚೆನ್ನಾಗಿ ಅವ್ರ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳೋ ಅಂಥ ಕ್ಯಾರೆಕ್ಟರು. ಆ್ಯಂಡ್ ಜಾಸ್ತಿ ಲವ್ ಸೀನ್ಸ್ ಇದೆ ಅಂತ ಹೇಳೋಕ್ಕಾಗಲ್ಲ ಸಿನಿಮಾದಲ್ಲಿ, ಬಟ್ ಈಸಿಯಾಗಿ ಲೈಕ್ ಚೆನ್ನಾಗಿದೆ. ಒಂಥರ ಒಂದು ಲವ್ ಸ್ಟೋರಿ, ಒಂದು ಹೀರೋ ಮಧ್ಯೆ ಹೀರೋಯಿನ್ ಮಧ್ಯೆ ಸುಮ್ಮನೆ ಲವ್ ಆಗಿಬಿಡ್ತು ಅನ್ನೋದಕ್ಕಿಂತ ಅವ್ರ ಸೀನ್ಸ್, ಅವ್ರ ಕೆಮಿಸ್ಟ್ರಿ ಪ್ರತಿಯೊಂದೂ ಇದರಲ್ಲಿ ವರ್ಕೌಟ್ ಆಗಿದೆ, ಚೆನ್ನಾಗೂ ಬಂದಿದೆ. ಒಂದು ಬಬ್ಲಿ ಕ್ಯಾರೆಕ್ಟರ್, ಒಂದು ಬಬ್ಲಿ ಲವ್ ಸ್ಟೋರಿ ಥರ ಓವರ್ ಆಲ್ ಲೈಕ್ ನೀವು ನೋಡ್ಬೋದು ಅದನ್ನು. January 3rd ಸಿನಿಮಾ ಬರ್ತಾ ಇದೆ, ಇದು ಪಕ್ಕಾ ಪೈಸಾ ವಸೂಲ್ ಮೂವಿ ಅಂತ ಹೇಳೋದಾದರೆ ಆಡಿಯನ್ಸಿಗೆ ನಿಮ್ಮ ಮೆಸೇಜ್ ಏನು? ಪಕ್ಕಾ ಪೈಸಾ ವಸೂಲ್ ಮೂವಿ ಅಂತಲೇ ಹೇಳ್ತೀನಿ. ಬಿಕಾಸ್ ನೀವೇನು ಒಂದು ಸಿನಿ ಪ್ರಿಯರು, ಸಿನಿ ರಸಿಕರು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು, ಆ ಎಲಿಮೆಂಟ್ಸ್ ಸಿನಿಮಾಲ್ಲಿ ನಾವು ಹಿಡ್ಕೊಂಡು ಮಾಡಿದ್ದೀವಿ. ಇದೇ January 3ನೇ ತಾರೀಕು ಶುಕ್ರವಾರ ನನ್ನ ಮೊದಲನೇ ಸಿನಿಮಾ ಗನ್ಸ್ ಆ್ಯಂಡ್ ರೋಸಸ್ ಡೆಬ್ಯೂ ರಿಲೀಸ್ ಆಗ್ತಿದೆ. ಅನುಪಮ ಥಿಯೇಟರ್ ಮೋಸ್ಟ್ಲಿ ಫಿಕ್ಸ್ ಆಗಿರ್ಬೋದು, ಫಸ್ಟ್ ಡೇ ಫಸ್ಟ್ ಶೋ ನಾನು ಇರ್ತೀನಿ. ಬನ್ನಿ ನನ್ನ ಜೊತೆ ಸಿನಿಮಾ ನೋಡಿ. ನನಗೂ, ನನ್ನ ಜೊತೆ ನನ್ನ ಇಡೀ ಟೀಮಿಗೂ, ನನ್ನ ಜೊತೆ ಇನ್ನೂ ಒಂದಷ್ಟು ಜನ ಹೊಸಬ್ರು ಈ ಸಿನಿಮಾದಲ್ಲಿ ಕಾಣಿಸ್ಕೋತಿದ್ದಾರೆ. ಎಲ್ರಿಗೂ ಒಂದು ಬೆಳಕಾಗಬೇಕು, ಹೊಸ ವರ್ಷ ನಮ್ದಾಗಬೇಕು, 2025 ನಮ್ಮ ಟೀಮ್ದಾಗಬೇಕು ಅಂತ ನಾನು ವಿಶ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.